ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ಭಾಗ್ಯ ನೋವಾಗಿರೋ ಕೈನ ಊದ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಆದಿ ಇದ್ದವನು ಹೆಂಡತಿ ಅಂತ ಕರೀತಾಳೆ. ಈ ಕಡೆ ಭಾಗ್ಯಂಗೆ ತುಂಬ ಆಶ್ಚರ್ಯವಾಗಿ ಆದಿನೇ ನೋಡ್ತಾ ಇರ್ತಾಳೆ. ಈ ಕಡೆ ಆದಿಯವರು, ಯಾಕೆ ಭಾಗ್ಯ ಇಷ್ಟು ಗಾಬರಿಯಾಗಿದ್ದೀರಿ, ನಾನು ನಿಮ್ಮನ್ನು ಹೆಂಡತಿ ಅಂತ ಕರಿಬಾರ್ದಾ ಅಂತ ಕೇಳ್ತಾನೆ. ಇಲ್ಲ ಆದಿಯವರೇ, ಆ ಥರ ಏನೂ ಇಲ್ಲ, ಬನ್ನಿ ಕುತ್ಕೊಳ್ಳಿ ಅಂತ ಆಯಿಲ್ಮೆಂಟ್ ತೋರಿಸ್ತಾನೆ. ಓ ಇಷ್ಟೇನಾ ಅಂತ ಅವಳು ಭಾಗ್ಯ ಹೇಳ್ತಾಳೆ. ಮತ್ತು ನೀವು ನನಗೆ ಅಲರ್ಜಿ ಆಗಿದೆ ಅಂತ ಔಷಧಿ ಎಲ್ಲ ಕೊಟ್ಟು ಗುಣ ಮಾಡಿಸ್ಲಿಲ್ಲ, ಹಾಗೆಯೇ ನನಗೋಸ್ಕರ ಮಾಡ್ಕೊಂಡಿರೋ ಈಗ ನೋವಿಗೆ ನಾನೇ ಆಯಿಲ್ಮೆಂಟ್ ಹಚ್ಚಬೇಕು ಅಂತ ಹಚ್ಚುತ್ತಾ ಇರ್ತಾನೆ. ಭಾಗ್ಯವರೇ, ಗಂಡ ಹೆಂಡತಿ ಸಂಬಂಧ ಅನ್ನೋದು ಬರೀ ಸುಖಕ್ಕೆ ಮಾತ್ರ ಅಲ್ಲ, ದುಃಖ ಕಷ್ಟ ನೋವುಗಳಿಗೂ ಹೆಂಡತಿ ಗಂಡಂಗೆ, ಗಂಡ ಹೆಂಡತಿಗೆ ಹೆಗ್ಲಾಗಿರಬೇಕು. ಹಾಗೆ ನಾವಿಬ್ಬರು ಯಾವಾಗಲೂ ಹೀಗೆ ಇರಬೇಕು. ನಾನು ಚಿಕ್ಕವನಿದ್ದಾಗ ಒಂದು ಈ ಚೀನಿಕಾಯಿ ಪಲ್ಯ ತಿಂದಿದ್ದೆ, ಆದರೆ ಆವಾಗ ನನಗೆ ತುಂಬ ಭಯ ಆಗಿತ್ತು. ಬಟ್ ಈ ಸಲ ಆ ಥರ ಏನೂ ಅನಿಸ್ಲಿಲ್ಲ. ಯಾಕೆ ಹೇಳಿ, ನೀವು ನನ್ನ ಜೊತೆ ಇದ್ರಲ್ಲ ಹಾಗಾಗಿ ಅಂತ. ಇಲ್ಲಿ ಆದಿ ಮತ್ತು ಭಾಗ್ಯ ಮಾತಾಡ್ತಿರುವಾಗ ಕೆಳಗೆ ಗುಂಡಣ್ಣ ಅಂತೂ ನಾನು ಅಪ್ಪ ಅಮ್ಮನ ಜೊತೆನೇ ಮಲ್ಗೋದು ಅಂತ ಹಠ ಮಾಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಕಿಶನ್ ಇದ್ದನು. ತನ್ಮಯ್, ಯಾಕೆ ಹಠ ಮಾಡ್ತೀಯ, ಇವತ್ತು ನೀನು ನಮ್ಮ ಜೊತೆ ಮಲ್ಕ, ಅದು ಅಲ್ಲದೆ ನಿನಗೆ ಕತೆ ಸ್ಟೋರಿ ಎಲ್ಲ ಹೇಳ್ತೀನಿ. ನಿಮ್ಮ ಚಿಕ್ಕಮ್ಮ ಅಂತೂ, ಪೂಜಾ ಚಿಕ್ಕಮ್ಮ ಅಂತೂ ನಿನ್ನ ಜೊತೆ ಮಲಗಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದಾಳೆ ಅಲ್ವೇನೆ ಪೂಜಾ ಅಂತ ಈ ಕಡೆ ಕಿಶನ್ ಹೇಳುವಾಗ, ಹಾಂ 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 ಹೌದು ಅಂತ ಈ ಕಡೆ ಪೂಜಾನು ಹೇಳಿಬಿಡ್ತಾಳೆ. ಇಲ್ಲ ನಾನಂತೂ ಅಪ್ಪ ಅಮ್ಮನ ಜೊತೆನೇ ಮಲ್ಗೋದು ಅಂತ ಆದಿ ರೂಮಿಗೆ ಓಡ್ತಿರೋಷ್ಟೊತ್ತಿಗೆ ಕಿಶನ್ ಮತ್ತು ಪೂಜಾ ಅವನನ್ನು ತಡೀತಿರ್ತಾರೆ. ಇವರಿಬ್ಬರು ಗಲಾಟೆನೆಲ್ಲ ಕೇಳಿ ಆ ಕಡೆ ಕನ್ನಿಕಾ ಬಂದು, ಏನು ಮಾಡ್ತಿದ್ದೀರಾ ನೀವು, ಅವನಂತೂ ಚಿಕ್ಕ ಹುಡುಗ, ಆ ಚಿಕ್ಕ ಹುಡುಗನ ಜೊತೆ ನೀವು ತಮಾಷೆ ಮಾಡ್ಕೊಂಡು ಆಟಾಡ್ತಿದ್ದೀರಲ್ಲ, ನಿಮಗೇನು ಮಾಡೋಕ್ಕೆ ಕೆಲಸ ಇಲ್ವಾ ಅಂತ ಕನ್ನಿಕಾ ಜೋರು ಮಾಡ್ತಾಳೆ. ಅಷ್ಟೊತ್ತಿಗೆ ಗುಂಡಣ್ಣ ಇದ್ದವನು, ನಮಗೂ ಕೆಲಸ ಇಲ್ಲ ನಿಮಗೂ ಕೆಲಸ ಇಲ್ಲಲ್ಲ, ಬನ್ನಿ ನಮ್ಮ ಜೊತೆ ನೀವು ಆಡಿ ತುಂಬ ಚೆನ್ನಾಗಿರುತ್ತೆ, ನಾನು ಅವಾಗ ಇಲ್ಲಿಂದ ಎಸ್ಕೇಪ್ ಆಗ್ಬೋದು ಅಂತ ಗುಂಡಣ್ಣ ಮತ್ತು ಆದಿ ರೂಮಿಗೆ ಹೋಗ್ಬಿಡ್ತಾಳೆ. ಕಿಶನ್ ಅಷ್ಟೊತ್ತಿಗೆ ಗುಂಡಣ್ಣ ಅಂತ ಅವನನ್ನು ಹುಡ್ಕೋಕ್ಕೆ ಹೋಗ್ತಾನೆ. ಈ ಕಡೆ ಪೂಜಾ ಅಲ್ಲಿ ನಿಂತಿರುವಾಗ ಕನ್ನಿಕಾ ಬೇಕು ಅಂತಾನೆ, ಹಬ್ಬ ನಿನ್ನ ಗಂಡ ನೋಡು, ಅಣ್ಣ ಬ್ರೋ ಅಂದ್ಕೊಂಡು ಅವನ ಹಿಂದೆನೆ ಹಾಗೆ ಭಾಗ್ಯನ ಮಕ್ಕಳನ್ನ ಹೇಗೆ ನೋಡಬೇಕು ಅಂತ ಈಗನೇ ಟ್ರೈನಿಂಗ್ ಮಾಡ್ತಾ ಇದ್ದಾನೆ ಅಷ್ಟೊತ್ತಿಗೆ ಕನ್ನಿಕಾ ಇದ್ದವಳು ಬೇಕು ಅಂತಾನೆ ಹಂಗೆ ಹೇಳ್ತಿರೋದು ಅಂತ ಪೂಜನಿಗೆ ಗೊತ್ತಾಗ್ಬಿಡುತ್ತೆ. ನೋಡು, ನಿನ್ನ ಕೆಲಸ ಎಷ್ಟುಂಟೋ ಅಷ್ಟು ನೋಡಿಕೊಂಡು ನೀನಿರು, ನನ್ನ ಸುದ್ದಿಗೆ ಬರೋಕ್ಕೆ ಹೋಗಬೇಡ ಅಂತ ಪೂಜಾ ಸರಿ ಬೈದು ಅಲ್ಲಿಂದ ಹೋಗ್ತಾಳೆ. ಈ ಕಡೆ ಗುಂಡಣ್ಣ ಬಂದು ರೂಮಿನ ಲಾಕ್ ಮಾಡಿಕೊಂಡು ಅಲ್ಲೇ ನಿಂತ್ಬಿಡ್ತಾನೆ. ಕಿಶನ್ ಎಷ್ಟು ಕರೆದ್ರೂ ಬರೋದೇ ಇಲ್ಲ. ಅಷ್ಟೊತ್ತಿಗೆ ಆದಿ ಇದ್ದನು, ಕಿಶನ್ ಬಿಡು, ಗುಂಡಣ್ಣ ಇವತ್ತು ನಮ್ಮ ಜೊತೆನೇ ಮಲಗ್ತಾನೆ, ತನ್ಮಯ್ ನಮ್ಮ ಜೊತೆನೇ ಮಲಗ್ತಾನೆ, ಬಿಡು ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಕಿಶನ್ ಇದ್ದನು, ಸರಿ ಅಣ್ಣ, ಗುಡ್ ನೈಟ್ ಗುಂಡಣ್ಣ, ಗುಡ್ ನೈಟ್ ಅಣ್ಣ ಅದಕ್ಕೆ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ. ಈ ಕಡೆ ತನ್ಮಯ್ ಬಂದು, ಈ ಕಿಶನ್ ಚಿಕ್ಕಪ್ಪ ಅಂತೂ ಒಳ್ಳೆ ಸಣ್ಣ ಮಕ್ಕಳು ಥರ ಆಡ್ತಾರೆ ಅಂದಾಗ ಭಾಗ್ಯ ಹೇಳ್ತಾರೆ, ಹಬ್ಬಬ್ಬ ನೀನು ನೋಡು ದೊಡ್ಡ ಹುಡುಗ ಆಗಿಬಿಟ್ಟಿದ್ಯಾ, ಎಷ್ಟೋ ಕಷ್ಟ ಸುಖ ಅನ್ನೋದನ್ನ ಜೀವನನ ನೋಡಿ ದೊಡ್ಡ ಹುಡುಗ ಆಗಿದ್ದಾನೆ ಅಂತ ಇಲ್ಲಿ ತಮಾಷೆ ಮಾಡ್ತಾ ಇರ್ತಾರೆ. ಈ ಕಡೆ ಕುಸುಮ ಧರ್ಮ ಅವರಿಗೆ ಟ್ಯಾಬ್ಲೆಟ್ಸ್ ಕೊಡಬೇಕು ಅಂತ ಬರ್ತಾರೆ. ಆವಾಗ ಟ್ಯಾಬ್ಲೆಟ್ಸ್ ಖಾಲಿ ಆಗಿಬಿಡುತ್ತೆ, ಒಂದೇ ಟ್ಯಾಬ್ಲೆಟ್ಸ್ ಇರುತ್ತೆ. ಅಯ್ಯೋ ಟ್ಯಾಬ್ಲೆಟ್ಸ್ ಎಲ್ಲ ಖಾಲಿ ಆಗಿದೆಯಲ್ಲ, ನಾನು ನೋಡಿಕೊಂಡೇ ಇರಲಿಲ್ಲ. ಅಷ್ಟೊತ್ತಿಗೆ ಧರ್ಮ ಅವರು, ಇರಲಿ ಕುಸುಮ, ಟ್ಯಾಬ್ಲೆಟ್ಸ್ ಒಂದೆರಡು ದಿನ ತಿನ್ನಲ್ಲ ಅಂದರೆ ಏನೂ ಆಗಲ್ವಲ್ಲ ಅಂತ ಹೇಳೋಷ್ಟೊತ್ತಿಗೆ, ಹೌದೌದು ಈಗೊಂದು ಟ್ಯಾಬ್ಲೆಟ್ಸ್ ಉಂಟು, ಇದನ್ನು ತಿನ್ನಿ, ಈಗೊಂಚೂರು ಎಷ್ಟೋ ಸುಧಾರಿಸ್ಕೊಂಡಿದ್ದೀರಾ ಅಂದ್ಕೊಂಡು ಟ್ಯಾಬ್ಲೆಟ್ಸ್ ತಿನ್ನೋದೇ ಇರೋದಲ್ಲ ಅಂತ ಕುಸುಮ ಹೇಳ್ತಿರ್ತಾಳೆ. ಅಷ್ಟೊತ್ತಿಗೆ ಡಾಕ್ಟ್ರು ಬರ್ತಿ ಚೀಟಿನ ಓದ್ತಿರುವಾಗ, ಅಯ್ಯೋ ನೋಡಿ ಈ ಡಾಕ್ಟ್ರಿಗೆ ಏನು ಬರಿಬೇಕು ಅಂತಲೇ ಗೊತ್ತಿಲ್ಲ, ಈ ಥರ ಸಣ್ಣಗೆ ಇಂಗ್ಲೀಷ್ ಅಕ್ಷರ ಬಂದರೆ ನನಗೆಲ್ಲ ಅರ್ಥ ಆಗುತ್ತೆ, ಈ ತನ್ವಿಗೆ ತೋರಿಸಿ ಅದೇನು ಬರೆದಿದ್ದಾರೆ ನೋಡ್ಕೊಂಬರ್ತೀನಿ, ಆ ಹುಡುಗಿ ರೂಮಲ್ಲಿ ಇದ್ದಾಳಲ್ಲ ಅಂತ ತನ್ವಿ ರೂಮಿಗೆ ಹೋಗ್ತಾಳೆ ಕುಸುಮ. ಅಲ್ಲಿ ತನ್ವಿ ಓದ್ತಾ ಇರ್ತಾಳೆ. ಬಂಗಾರಿ ಇಲ್ಲಿ ನೋಡು, ಇಲ್ಲಿ ಡಾಕ್ಟ್ರು ಏನೋ ಬರೆದಿದ್ದಾರೆ, ನನಗೇನು ಅಂತ ಅರ್ಥ ಆಗ್ತಿಲ್ಲ, ಸ್ವಲ್ಪ ಓದಿ ನೋಡ್ತೀಯಾ ಅಂತ ಓದಿ ನೋಡೋತ್ತಿಗೆ ಈ ಕಡೆ ಭಾಗ್ಯನಿಂದ ಫೋನ್ ಬರುತ್ತೆ. ಓ ಭಾಗ್ಯ ಫೋನ್ ಮಾಡಿದ್ದಾಳೆ, ಭಾಗ್ಯ ಹೇಗಿದೆಯಾ, ಚೆನ್ನಾಗಿದೆಯಾ, ಅಲ್ಲೆಲ್ಲ ಆರಾಮಾಗಿದೆಯಾ ಅಂತ ಕೇಳ್ತಿರ್ತಾರೆ ಕುಸುಮ. ಹ್ಞೂ ಅತ್ತೆ ನಾನು ಆರಾಮಾಗಿದ್ದೀವಿ, ಫ್ರೆಂಡು ಹೇಗಿದ್ದಾನೆ ಅಂತ ಕುಸುಮ ಕೇಳಿದಾಗ ಅವರು ಸಹ ಆರಾಮಾಗಿದ್ದಾರೆ. ಸರಿ ಹಾಗಾದರೆ ಬಂಗಾರಿ ಅಲ್ಲೇ ಇದ್ದಾಳ ಅತ್ತೆ ಅಂತ ಭಾಗ್ಯ ಕೇಳ್ತಾಳೆ. ಹೌದು ಇಲ್ಲೇ ಇದ್ದಾಳೆ, ಸ್ವಲ್ಪ ಕೊಡಿ ಅತ್ತೆ ಅಂತ ಭಾಗ್ಯ ಹೇಳಿದಾಗ, ತಗಳೆ ತನ್ಮಯ್, ಅಮ್ಮ ಫೋನ್ ಮಾಡಿದ್ದಾರೆ ಅಂತ ತನ್ವಿಗೆ ಹೇಳ್ತಿರುವ ಕುಸುಮ ನಾನು ಮಾತಾಡಲ್ಲ ಅಂತ ಸನ್ನೆ ಮಾಡ್ತಿರ್ತಾಳೆ. ಈ ಕಡೆ ಕುಸುಮ ಅವರಿಗೆ ಸಿಟ್ಟು ಬಂದು ಜೋರು ಮಾಡಿ ಮಾತಾಡು ಅಂತ
ತನ್ವಿಗೆ ಕೊಡ್ತಾರೆ. ಅಷ್ಟೊತ್ತಿಗೆ ಬಂಗಾರಿ, ನನಗೆ ಗೊತ್ತುಂಟು ನಿನಗೆ ನನ್ನ ಮೇಲೆ ತುಂಬ ಸಿಟ್ಟುಂಟು ಅಂತ, ಆದರೂ ನೋಡು ನಿನ್ನ ತಮ್ಮಂಗೋಸ್ಕರ ಆದರೂ ನೀನು ಈ ಮನೆಗೆ ಬರೋದಲ್ವಾ ಅಂತ ಹೇಳ್ತಾರೆ. ಹೌದಾ ಅಮ್ಮ, ಸರಿ ಹಾಗಾದರೆ ನಾನು ಆ ಮನೆಗೆ ಬರ್ತೀನಿ. ಬಂದು ಏನು ಮಾಡೋದು? ನಾನು ಅಲ್ಲಿಗೆ ಬಂದರೆ ಇಲ್ಲಿ ಅಜ್ಜ ಅಜ್ಜಿ ಬೀದಿ ಪಾಲಾಗ್ತಾರೆ. ಅದು ನಿನಗಿಷ್ಟನಾ? ನಿನಗೆ ಗೊತ್ತು ಇಲ್ವಾ, ಇನ್ನೂ ಈ ಮನೆ ಅಪ್ಪನ ಹೆಸರಲ್ಲೇ ಉಂಟು. ಅದು ಅಲ್ಲದೆ ಟ್ಯಾಬ್ಲೆಟ್ಸಿಗೆ ದುಡ್ಡು ಇಲ್ಲ ಅನ್ನೋಷ್ಟೊತ್ತಿಗೆ ಈ ಕಡೆ ಕುಸುಮ ಫೋನ್ನ ತಗೊಂಡು ಸರಿ ಭಾಗ್ಯ, ಗುಡ್ ನೈಟ್, ಇಲ್ಲೆಲ್ಲ ನಾವು ಚೆನ್ನಾಗಿದ್ದೀವಿ, ನೀವು ಮಲ್ಕೊಂಡ್ಬಿಡಿ ಅಂತ ಹೇಳಿ ಫೋನ್ನ ಕಟ್ ಮಾಡಿಬಿಡ್ತಾಳೆ. ಅಲ್ಲ ಅಮ್ಮ ಏನೋ ಮಾತಾಡ್ತಾಳೆ ಅಂತ ಖುಷಿಯಾಗಿ ಮಾತಾಡೋದು ಬಿಟ್ಟು ನೀನೇನೇನೋ ಹೇಳ್ತಿದ್ದೀಯಾ ಅಂತ ಇಲ್ಲಿ ಕುಸುಮ ತನ್ವಿಗೆ ಬೈತಾ ಇರ್ತಾರೆ. ಈ ಕಡೆ ಕನ್ನಿಕಾ ಪೂಜನ್ ಜೊತೆ ಮಾತಾಡ್ಕೊಂಡು ಜಗಳ ಮಾಡುವಾಗ ಅವಳಿಗೆ ಒಂದು ಬಾಯ್ ಫ್ರೆಂಡಿಂದು ಫೋನ್ ಬರುತ್ತೆ. ಫೋನ್ ಮಾತಾಡ್ಕೊಂಡು ಹೋಗಿ ಕೂತ್ಕೊಂಡಿರ್ತಾಳೆ. ಅಲ್ಲ, ನಾನು ನೀನು ಪ್ರೈವೇಸಿಯಾಗಿ ಚೆನ್ನಾಗಿ ಮಾತಾಡ್ಕೊಂಡಿರಬೇಕು ಅಂತ ಅಂದ್ಕೊಂಡ್ರೆ ನೀನು ನೋಡಿದರೆ ನಿನ್ನ ಫ್ರೆಂಡ್ ಜೊತೆ ಹೋಗಬೇಕು ಅಂತ ಇದೆಯಲ್ಲ ಅಂತ ಮಾತಾಡುವಾಗ ಮೀನಾಕ್ಷಿ ಅಲ್ಲಿಗೆ ಬಂದುಬಿಡ್ತಾಳೆ. ಅದನ್ನು ನೋಡಿ ಗಾಬರಿಯಾಗಿ ಸರಿ ಸರಿ ನಾನು ಇಡ್ತೀನಿ ಅಂತ, ಅಯ್ಯೋ ಮೊಬೈಲಲ್ಲಿ ಬೇರೆ ಚಾರ್ಜೇ ಇಲ್ಲ ಅಂತ ಎದ್ದು, ಅತ್ತೆ ಏನು ನೀವು ಇಲ್ಲಿಗೆ ಬಂದ್ರಲ್ಲ ಅಂದಾಗ ನನಗೆ ತುಂಬ ತಲೆನೋವ್ತಿದೆ, ಅದಕ್ಕೆ ನಿನ್ನ ಹತ್ರ ಬಾಂಬ್ ಇದೆಯಾ ಕೇಳೋಣ ಅಂತ ಬಂದೆ ಅಂತ ಹೇಳ್ತಾಳೆ. ಅಯ್ಯೋ ಯಾಕತ್ತೆ ನಿಮಗೆ ತಲೆನೋವು? ಇಷ್ಟು ವರ್ಷದಲ್ಲಿ ನಿಮಗೆ ತಲೆನೋವೇ ಬಂದಿರಲಿಲ್ಲ, ಈಗ ತಲೆನೋವು ಬಂದಿದೆ ಅಂದರೆ ಆ ಭಾಗ್ಯನೇ ಇದಕ್ಕೆಲ್ಲ ಕಾರಣ ಅತ್ತೆ. ನೋಡಿ ಅತ್ತೆ, ನೀವೇನು ಯೋಚನೆ ಮಾಡಬೇಡಿ, ನನಗೆ ಅರ್ಥ ಆಗ್ತುಂಟು. ಆದಿಬ್ರು ಮದುವೆ ಆದಾಗಿಂದ ಅವರೆಲ್ಲಿ ನಿಮ್ಮಿಂದ ದೂರ ಆಗ್ತಿದ್ದಾರೆ ಅಂತ ತುಂಬ ಟೆನ್ಷನಲ್ಲಿದ್ದೀರ ನೀವು. ಆದರೆ ನಾನು ಹಂಗಾಗಲ್ಲ ಅತ್ತೆ, ನಾನು ನಿನ್ನ ಜೊತೆ ಇರ್ತೀನಿ. ನಿಮ್ಗೆ ಏನೇ ಸಮಸ್ಯೆ ಇದ್ದರೂ ನಿಮಗೇನೇ ಅನಿಸಿದ್ರು ನನಗೆ ಹೇಳಿ ಅತ್ತೆ ಅಂತ ಕನ್ನಿಕಾ ಇಲ್ಲಿ ಹೇಳ್ತಿರ್ತಾಳೆ. ಅಷ್ಟೊತ್ತಿಗೆ ಸಿಟ್ಟಲ್ಲಿ ಮೀನಾಕ್ಷಿ ಅಲ್ಲಿಂದ ಹೋಗ್ತಾಳೆ. ಕನ್ನಿಕಂಗೆ ಅರ್ಥನೇ ಆಗಲ್ಲ, ಆದಿಯ ಅತ್ತೆ ಯಾಕೆ ಈ ಥರ ಸಿಟ್ಟಲ್ಲಿ ಹೋದರು ಅಂತ ಅವಳು ಯೋಚನೆ ಮಾಡ್ಕೊಂಡು ನಿಂತ್ಕೊಂಡಿರ್ತಾಳೆ. ಈ ಕಡೆ ಭಾಗ್ಯ ಆದಿಯವರಿಗೆ ಮತ್ತೆ ಕಷಾಯನ ಮಾಡಿಕೊಂಡು ತಗೊಂಡು ಬಂದಿರ್ತಾಳೆ. ಅಷ್ಟೊತ್ತಿಗೆ ಮೀನಾಕ್ಷಿ ಬಂದು ಇನ್ನೇನು ಆದಿ ಅಂತ ಕರೀತಾನೆ. ಆದರೆ ಭಾಗ್ಯ ಮತ್ತು ಆದಿ ಮಾತಾಡ್ತಿರೋ ಹೊತ್ತಿಗೆ ಇಲ್ಲಿ ಮೀನಾಕ್ಷಿ ಕರೆಯೋದು ಕೇಳಿಸೋದೇ ಇಲ್ಲ. ಈ ಕಡೆ ಆದಿ ಕೇಳ್ತಾರೆ, ಭಾಗ್ಯವರೇ ತನ್ವಿ ಹತ್ರ ಮಾತಾಡಿದ್ರಾ ಅಂತ ಕೇಳ್ತಾರೆ. ಹ್ಞೂ, ಆದರೂ ನೀವು ಯೋಚನೆಯಲ್ಲಿದ್ದೀರಲ್ಲ, ಏನು ಯೋಚನೆ ಮಾಡಬೇಡಿ, ತನ್ವಿ ಬಂದೇ ಬರ್ತಾಳೆ ಈ ಮನೆಗೆ. ಯಾವಾಗ ಬರ್ಬೋದು ಅಂತ ಭಾಗ್ಯ ಹೇಳುವಾಗ ಇನ್ನೊಂದು 15 ದಿನ ಟೈಮ್ ಕೊಡಿ, 15 ದಿನದೊಳಗೆ ತನ್ವಿ ಈ ಮನೇಲಿರ್ತಾಳೆ, ಈಗ ನಿಮಗೆ ಸಮಾಧಾನನ ಅಂತ ಈ ಕಡೆ ಆದಿ ಭಾಗ್ಯಂಗೆ ಹೇಳೋತ್ತಿಗೆ ಭಾಗ್ಯಂಗೆ ಸ್ವಲ್ಪ ಸಮಾಧಾನ ಆಗಿಬಿಡುತ್ತೆ. ಅಷ್ಟೊತ್ತಿಗೆ ಭಾಗ್ಯ ಹೇಳ್ತಿರ್ತಾಳೆ, ನಾನು ತನ್ವಿಗೆ ಫೋನ್ ಮಾಡುವಾಗ ಅವಳು ಮನೆ ವಿಚಾರ ಏನೋ ಹೇಳ್ತಾ ಇದ್ಲು, ಅಂದರೆ ನಾನು ಅಮ್ಮ ಮತ್ತು ಅತ್ತೆ ಜೊತೆ ಕೈ ತುತ್ತುಗೆ ಸಹಾಯ ಮಾಡಲ ಅಂತ ಕೇಳ್ತಿರೋಷ್ಟೊತ್ತಿಗೆ ಮೀನಾಕ್ಷಿ ಒಳಗೆ ಬಂದುಬಿಡ್ತಾಳೆ. ಭಾಗ್ಯ, ನಾನು ಹೇಳಿದ್ದೆ ತಾನೇ ನಿನಗೆ ಅಂತ ಜೋರಾಗಿ ಕಿರ್ಚಿಬಿಡ್ತಾಳೆ. ಅಷ್ಟೊತ್ತಿಗೆ ಆದಿ ಇದ್ದವನು, ಏನತ್ತೆ, ಏನಾದ್ರು ಇದ್ದಿದ್ರೆ ನಾವೇ ಅಲ್ಲಿ ಕೆಳಗೆ ಬರ್ತಿದ್ರಲ್ಲ, ನೀವು ಕರೆದಿದ್ರೆ ನಾವೇ ಬರ್ತಿದ್ವಲ್ಲ ಅಂತ ಹೇಳ್ತಾನೆ. ಆವಾಗ ಮೀನಾಕ್ಷಿ ಇದ್ದವಳು, ಯಾಕೆ ಆದಿ, ನಾನು ಬರಬಾರ್ದಿತ್ತಾ? ನಾನು ಬಂದು ಭಾಗ್ಯ ಮತ್ತು ಆದಿ ಅಂತಲೇ ಕರೆದೆ, ಆದರೆ ನಿಮ್ಮಿಬ್ಬರಿಗೆ ಕೇಳಿಸ್ಲೇ ಇಲ್ಲ, ಹಾಗಾಗಿ ಒಳಗೆ ಬಂದುಬಿಟ್ಟೆ, ಏನಾದ್ರು ಪ್ರಾಬ್ಲಮ್ ಅಂತ ಮೀನಾಕ್ಷಿ ಕೇಳ್ತಾಳೆ. ಇಲ್ಲ ಅತ್ತೆ, ಆ ಥರ ಏನಿಲ್ಲ. ಭಾಗ್ಯ, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು, ಚೂರು ಬರ್ತೀಯಾ ಅಂತ ಭಾಗ್ಯನ ಕರ್ಕೊಂಡು ಮೀನಾಕ್ಷಿ ಹೋಗ್ಬಿಡ್ತಾಳೆ. ಕೆಳಗೆ ಬಂದು ಮೀನಾಕ್ಷಿ ಹೇಳ್ತಾಳೆ, ನಾನು ಇಷ್ಟು ಸಲ ನಿನಗೆ ಹೇಳಲಿಲ್ಲ, ಇದು ನೀನೀಗ ಕಾಮತ್ ಮನೆ ಸೊಸೆ, ಕಾಮತ್ ಮನೆ ಸೊಸೆಗೆ ಹೌದಾದ ಗಂಭೀರ ಗಾಂಧಾರ್ಯ ಅಂತ ಇರುತ್ತೆ, ಪ್ರೆಸ್ಟೀಜ್ ಅಂತ ಇರುತ್ತೆ. ನೀನು ಅದು ಬಿಟ್ಟು ನಿಂದು ಹಳೆ ಥರ ಕೈ ತುತ್ತೂಲಿ ಅಡುಗೆ ಮಾಡಿಕೊಂಡು ಬೀದಿ ಬೀದಿ ವ್ಯಾಪಾರ ಮಾಡಿಕೊಂಡು ಆ ಸೈಕಲಲ್ಲಿ ಎಲ್ಲ ಕಡೆ ಊಟ ಸರ್ವಿಸ್ ಮಾಡೋ ಬಿಸ್ನೆಸ್ ಎಲ್ಲ ಮಾಡಬೇಡ. ಮೊದಲೇ ಪ್ರೆಸ್ಟೀಜ್ ಅನ್ನೋದನ್ನ ಮೇಂಟೈನ್ ಮಾಡು ಅಂತ ನಿನಗೆ ನಾನು ಮೊದಲೇ ಹೇಳಿದ್ದೀನಿ, ಅದೇ ಥರ ಇರಬೇಕು. ಇನ್ನು ಆದಿ ಕೇಳ್ತಾರೆ, ಅತ್ತೆ ಕರ್ಕೊಂಡೋಗಿ ಏನು ಹೇಳಿದರು ಅಂತ. ಅತ್ತೆಗೆ ತುಂಬ ತಲೆನೋವಿತ್ತು, ಅದಕ್ಕೆ ಕಷಾಯ ಮಾಡಿಕೊಟ್ಟೆ ಅಂತ ಮಾತ್ರ ನೀನು ಹೇಳಬೇಕು ಅಂತ ಹೇಳಿ ಮೀನಾಕ್ಷಿ ಅಲ್ಲಿಂದ ಹೋಗ್ತಾರೆ. ಭಾಗ್ಯ ಏನು ಮಾಡಬೇಕು ಅಂತ ಯೋಚನೆ ಮಾಡದೆ ಅಲ್ಲೇ ನಿಂತ್ಕೊಂಡಿರ್ತಾಳೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.